ಸರಿ ಬಂದೇವ. ಹಾಯ್ ಹಲೋ ನಮಸ್ಕಾರಗಳು ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಆರಿ ವರ್ಕ್ ಬ್ಲೌಸ್ ಕಟಿಂಗ್ ಆ್ಯಂಡ್ ಸ್ಟಿಚಿಂಗನ್ನು ಹೇಗೆ ಮಾಡೋದು ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡಿರಿ ಎಲ್ಲರೂ. ಹಾಗೆ ವಿಡಿಯೋನ ಕೊನೆವರೆಗೆ ನೋಡಿರಿ, ಲೈಕ್ ಶೇರ್ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಡೈಲಿ ವಿಡಿಯೋನ ಸರ್ಚ್ ಮಾಡಿರಿ. ನಿಮಗೆ ಯಾವ ಥರದ ಡಿಸೈನ್ ಹಾಗೂ ಯಾವುದಾದ್ರೂ ಬೇಕಾದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ತೋರಿಸಲು ಟ್ರೈ ಮಾಡ್ತೀನಿ ರೀ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ಮೇನ್ ಆರಿ ವರ್ಕ್ ಬ್ಲೌಸ್ಗೆ ಫ್ರೆಂಡ್ಸ್ ಮಾರ್ಕ್ ಹಾಕಿ ಆರಿ ವರ್ಕ್ನ ಹಾಕಿರ್ತೀವಿ. ಹಾಗಾಗಿ ಆ ಮಾರ್ಕ್ ಮೇಲೆ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿರಿ, ಇದು ಮೇಲ್ಗಡೆ ಪದರ ಮೇಲೆ ಮಾರ್ಕ್ ಇದೆಯಲ್ಲ, ಆ ಮಾರ್ಕ್ವರೆಗೂ ಕಟ್ ಮಾಡಿಕೊಂಡು ಕೊಳ್ಳೆಯನ್ನು ನಂತರ ಕಟ್ ಮಾಡ್ಕೊಳ್ಳೋಣ ಬನ್ನಿರಿ. ಆರಿ ವರ್ಕ್ ಬ್ಲೌಸ್ಗೆ ಆರಿ ವರ್ಕ್ ಅಥವಾ ಎಂಬ್ರಾಯ್ಡಿಂಗೇ ಆಗ್ಬೋದು, ಅಥವಾ ಸೀರೆಯಲ್ಲಿ ಯಾವುದಾದ್ರೂ ಬ್ಲೌಸ್ಗೆ ಡಿಸೈನ್ ಕೊಟ್ಟಿದಾಗ ಸ್ವಲ್ಪ ನೋಡಿ ಕಟಿಂಗ್ ಮಾಡ್ಕೋಬೇಕು, ಇಲ್ಲಾಂದರೆ ಡಿಸೈನ್ ಹೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡಿ ಕಟ್ ಮಾಡ್ಕೋಬೇಕು. ನೋಡಿರಿ, ಈ ಆರಿ ವರ್ಕ್ ಬ್ಲೌಸನ್ನು ನಾನೇ ಮಾಡಿದ್ದು. ಇದನ್ನು ಅವ್ರ ಬ್ಲೌಸ್ ಡೀಪ್ ಬಂದು ಅವ್ರದ್ದು ಫ್ರೆಂಡ್ಸ್ ಕಂಪ್ಲೀಟ್ ರೆಡಿ ಬ್ಲೌಸ್ 12 ಇಂಚ್ ಇದೆ ಫ್ರೆಂಡ್ಸ್. ನಾನಿಲ್ಲಿ 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು 13 ಇಂಚ ಆಗಿದೆ ಇದು. ನೋಡಿ, ಇವಾಗ ನಾನು 13 ಇಂಚಿಗೆ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಮೇನ್ ಆರಿ ವರ್ಕ್ ಬ್ಲೌಸ್ಗೆ ಕೊಳ್ಳಲ್ಲಿ ನೋಡಿರಿ ಈ ಥರ ಕರೆಕ್ಟಾಗಿ ಅರ್ಧ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಕತ್ರಿಲಿ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಕರೆಕ್ಟಾಗಿ ಅರ್ಧ ಇಂಚ್ ಬಿಟ್ಕೋಬೇಕು. ಜಾಸ್ತಿ ಬಿಟ್ಕೊಂಡ್ರೆ ಅರಿಬೇಕು ಕಾಣುತ್ತೆ, ಕಡಿಮೆ ಬಿಟ್ಕೊಂಡ್ರೆ ಸ್ಟೂಲ್ ಮೇಲೆ ಸೂಜಿ ಮುರಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡಿ ಬಟ್ಟೆನ ಬಿಟ್ಕೊಳ್ಬೇಕು. ನೋಡಿ, ನಾನಿಲ್ಲಿ ಅರ್ಧ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ರೀ. ಇವಾಗ ಕಟ್ ಆಯ್ತಲ್ವ, ಇವಾಗ ಕಟ್ ಮಾಡ್ಕೊಂಡು ಇವಾಗ ತೋಳಿಗೆ ಅವ್ರ ತೋಳ ಲೆಂತ್ ಬಂದು 10 ಇಂಚಿದೆ, ಇದು 9 ಇಂಚಿದೆ. ನಾನಿಲ್ಲಿ 10 ಇಂಚ್ ಇಟ್ಕೊತಾ ಇದ್ದೀನಿ. 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು 10 ಇಂಚ್ ಆಯಿತು ಫ್ರೆಂಡ್ಸ್. ಸ್ವಲ್ಪ ತೋಳಿಗೆ ಬಗಲಲ್ಲಿ ಅರ್ಬಿ ಕಡಿಮೆ ಬಿದ್ದರೆ ಸ್ವಲ್ಪ ಬ್ಲೌಸ್ ಹೊಲಿಯುವಾಗ ಬಟ್ಟೆನ ಹಚ್ಕೊಳ್ಬೇಕು. ನೋಡಿ, ಮೇಲೆ ಹಾಗೂ ಕೆಳಗಡೆ 1 ಸ್ಟೆಪ್ 2 ಸ್ಟೆಪ್ಗೆ ಇಲ್ಲಿ ವರ್ಕ್ನ ಮಾಡಿದ್ದೀನಿ. ವರ್ಕ್ ಹೇಗಿದೆ ಅಂತ ನೋಡಿರಿ. ಅಷ್ಟೇ ಸಿಂಪಲ್ಲಾಗಿ ಈ ವರ್ಕ್ನ ಮಾಡಿದ್ದೀವಿ. ನೋಡಿರಿ, ಆರಿ ವರ್ಕ್ಗೆ ಬ್ಲೌಸ್ಗೆ ಮೇನಾಗಿ ಈ ಥರ ಪ್ರೆಜರ್ ಫುಟ್ನ ಟಚ್ ಮಾಡ್ಕೋಬೇಕು. ನೋಡಿರಿ, ತೋರಿಸ್ತಾ ಇದ್ದೀನಿ ಇಲ್ಲಿ. ಡೈಲಿ ಬ್ಲೌಸ್ ಹೊಲಿಯೋ ಪ್ರೆಜರ್ ಫುಟ್ ಇದ್ದರೆ ಆಗಲ್ಲ, ಅದು ಸ್ಟೋನ್ ಹೊಡೆಯುತ್ತೆ ಹಾಗೂ ಸೂಜಿ ಮುರಿಯುತ್ತೆ. ಅದಕ್ಕಾಗಿ ಹಾಗಾಗಿ ಈ ಪ್ರೆಜರ್ ಫುಟ್ನ ತೆಗೆದು ಇದನ್ನು ಈ ಥರ ಆರಿ ವರ್ಕ್ ಹೊಲಿಯುವಂಥ ಪ್ರೆಜರ್ ಫುಟ್ ಲೆಫ್ಟ್ ಆ್ಯಂಡ್ ರೈಟ್ ಎರಡೂ ಥರ ಇರ್ತದೆ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನು ಟಚ್ ಮಾಡಿಕೊಂಡು ಹೊಲ್ಕೋಬೇಕು. ನೋಡಿರಿ, ನಾನಿಲ್ಲಿ ಫಿಕ್ಸ್ ಮಾಡಿದ್ದೀನಿ. ನೋಡಿರಿ, ಇವಾಗ ಫಿಕ್ಸ್ ಮಾಡಿ ಕರೆಕ್ಟಾಗಿ ಒಂದು ಹೊಲಿಗೆನ ಹಾಕ್ಕೊಂಡು ಹೊಲ್ಕೊಳ್ಳ್ರಿ. ಕರೆಕ್ಟಾಗಿ ಹೊಲ್ಕೋಬೇಕು, ಯಾಕಂದರೆ ಸ್ಟೋನು ಹೊಡೆಯೋ ಚಾನ್ಸಸ್ ಇರುತ್ತೆ. ಒಂದೇ ಸ್ಟೋನ್ ಮೇಲೆ ಸೂಜಿ
ನಟ್ಬಿಟ್ರೆ ಫ್ರೆಂಡ್ಸ್ ಎಲ್ಲ ಅಷ್ಟು ಮುತ್ತು ಕಡಿಯಾಕ ಆಗ್ತಾವ್ರಿ. ಆರಿ ವರ್ಕ್ ಬ್ಲೌಸ್ನ ನಿಧಾನವಾಗಿ ಹೊಲಿಬೇಕು ನೋಡ್ರಿ. ಈ ಥರ ಕಟ್ ಮಾಡಿಕೊಂಡು ಉಲ್ಟಾ ಮಾಡಿಕೊಂಡು ಒಂದು ಹೊರಗಿನ ಹಾಕೋಬೇಕು ನೋಡ್ರಿ. ನೋಡಿ ಇವಾಗ ಉಲ್ಟಾ ಆಗಿ ಮಾಡಿದ್ದೀನಿ ನಾನು. ಇದರ ಮೇಲೊಂದು ಹೊಲಿಗೆ ಹಾಕೊಂಡ್ಬಿಟ್ರೆ ನಮ್ಮದು ಬ್ಲೌಸ್ ರೆಡಿ ಆಗುತ್ತೆ. ಆಮೇಲೆ ತೋಳ ಫ್ರಂಟ್ ಸೈಡ್ನ ರೆಡಿ ಮಾಡ್ಕೊಬೇಕ್ರಿ. ಆರಿ ವರ್ಕ್ ಬ್ಲೌಸ್ಗೆ ತಪ್ಪದೆ ಪ್ರೆಷರ್ ಪುಟ್ನ ಹಾಕಿ ಹೊರೀರಿ. ನೋಡಿರಿ ಈ ಥರ ಕರೆಕ್ಟಾಗಿ ಒಂದು ಹೊರಗಿನ ಹಾಕ್ಕೊಳ್ಬೇಕು ನೋಡಿರಿ ಫ್ರೆಂಡ್ಸ್. ಜಾಸ್ತಿ ಆದರೆ ಬಟ್ಟೆ ಜಾಸ್ತಿ ಕಾಣುತ್ತೆ, ಕಡಿಮೆ ಆದರೆ ಸ್ಟೋನ್ ಮ್ಯಾಗ ಆಯತ್ತೆ. ನೋಡಿ ಕರೆಕ್ಟಾಗಿ ಅರ್ಧ ಇಂಚಿನ ಬಟ್ಟೆನ ಎಕ್ಸ್ಟ್ರಾ ಅರ್ಧ ಇಂಚ್ ತೊಗೊಂಡು ನೋಡಿರಿ ಇಷ್ಟೇ ಇರಬೇಕು ನೋಡ್ರಿ. ಅದು ಕಾಣತೈತೆ ನೋಡಿರಿ ಇಲ್ಲಿ ನಿಮಗೆ. ಸಿಂಪಲ್ಲಾಗಿ ಮಾಡಿದಂಥ ಆರಿ ವರ್ಕ್ ಬ್ಲೌಸ್ ನೋಡಿರಿ ಫ್ರೆಂಡ್ಸ್. ಇಲ್ಲೊಂದು ಗೋಲ್ಡನ್ ಕಲರ್ ಬ್ಲೌಸ್ನ ಹೊಲಿದಿದ್ದೀನಿ ಫ್ರೆಂಡ್ಸ್. ಈ ಬ್ಲೌಸ್ಗೆ ರೇಟ್ ಬಂದು ಫ್ರೆಂಡ್ಸ್ 1100 ಫ್ರೆಂಡ್ಸ್. ಯಾರಿಗಾದರೂ ನಿಮಗೆ ಬೇಕಾದರೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಫ್ರೆಂಡ್ಸ್. ಹೇಗಿದೆ ಅಂತಹ ಕೊನೆಯಲ್ಲಿ ಹೇಳ್ರಿ, ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್. ಬಾಯ್ ಬಾಯ್.